ಇವೆಲ್ಲವೂ ಬಹಳ ಸ್ಪಷ್ಟವಾಗಿ ಮಾತಾಡಬೇಕು. ಕಾಂಗ್ರೆಸ್ ಅವರು 60 ವರ್ಷ ದೇಶವನ್ನು ಆಡಳಿತವನ್ನು ಮಾಡಿದ್ದಾರೆ. ಈ 60 ವರ್ಷದ ಆಡಳಿತದಲ್ಲಿ ಯಾವ ರೀತಿ ಆರ್ಥಿಕ ವ್ಯವಸ್ಥೆಯನ್ನು, ಹಣ ಹಂಚಿಕೆಯನ್ನು, ಹಣ ಡಿಸೆಂಟ್ರಲೈಸೇಷನ್ ಮಾಡ್ತಿದ್ದಾರೆ ಅನ್ನೋಂಥದ್ದು ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರುವಂಥ DK ಸುರೇಶ್ ಅವರು, ಸಿದ್ದರಾಮಯ್ಯನವರು 15-16ನೇ ಬಡ್ಜೆಟ್ ಮಂಡನೆ ಮಾಡ್ತಿರುವಂಥವ್ರು. ಅವ್ರೂ ಅಷ್ಟೇ ಬರೀ ಒಂದು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದವರು ಯಾವ ರೀತಿ ವಿಚಾರಗಳನ್ನು ಮಂಡಿಸ್ತಾರೆ, ಬಾರಿನೂ ಅವರು ಯಾವ ರೀತಿ ವಿಚಾರಗಳನ್ನು ಸಾರ್ವಜನಿಕ ವಲಯದಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆಗೆ ಬಿಕ್ಕಟ್ಟನ್ನು ತರೋ ರೀತಿಯಲ್ಲಿ ಅವ್ರ ಮಾತುಗಳು ಸರಿಯಿಲ್ಲ, ನ್ಯಾಯಬದ್ಧವಾಗಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕಿಂತನೂ ಭಾಳ ಉತ್ತಮವಾಗಿ ಡಿಸೆಂಟ್ರಲೈಸೇಷನ್ನ ಹಣವನ್ನು ಅಭಿವೃದ್ಧಿ ಹೊಂದಂಥ ರಾಜ್ಯಗಳಿಗೂ ಹೆಚ್ಚಿನ ಹಣವನ್ನು ಡಿಸೆಂಟ್ರಲೈಸ್ ಮಾಡಿ ಅಲೋಕೇಶನನ್ನು UPA ಸರ್ಕಾರದಲ್ಲಿ ಎಷ್ಟು ಹಣ ಅಲೋಕೇಶನ್ ಆಗಿತ್ತು, ನಮ್ಮ NDA ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ ಎಷ್ಟು ಅಲೋಕೇಶನ್ ಆಗಿದೆ ಅನ್ನೋಂಥದ್ದನ್ನ ನೋಡ್ಕೋಬೇಕು.